ಗಿಲ್ಲಿ ನಟನ ಹುಟ್ಟುಹಬ್ಬ ಇರೋದು. ಆದ್ರೆ ಇವತ್ತಿಂದನೇ ಸಂಭ್ರಮ ಶುರುವಾಗಿದೆ. ತಾವು ನೋಡ್ತಾ ಇರ್ಬೋದು ಅಭಿಮಾನಿಯೊಬ್ರು ಕೇಕ್ ಅನ್ನ ತಗೊಬಂದು ಆಲ್ರೆಡಿ ಕಟ್ ಮಾಡ್ಸಾಗಿದೆ. ಹೌದು, ಅಭಿಮಾನಿಯ ಜೊತೆಗೆ ಅಂದ್ರೆ ಒಂದು 3-4 ಜನ ಬಂದಿರ್ತಾರೆ. ಸೊ ಅವ್ರ ಜೊತೆ ಕೇಕ್ ಅನ್ನು ಸಹ ಕಟ್ ಮಾಡಿಸಿದ್ದಾರೆ. ನೋಡ್ತಾ ಇರ್ಬೋದು ಬಹಳಷ್ಟು ಖುಷಿಯಾಗಿದ್ದಾರೆ ಗಿಲ್ಲಿ ಅವರು. ಇನ್ನ ಈ ತರ ಸಾಕಷ್ಟು ಕೇಕ್ಗಳು ಕಟ್ ಮಾಡಬೇಕಿದೆ. ಸಾಕಷ್ಟು ಅಭಿಮಾನಿಗಳು ಮೀಟ್ ಮಾಡಕ್ಕೆ ಬರ್ತಾರೆ. ಸೊ ಅದಕ್ಕೆ ಬೆಂಗಳೂರಿನಲ್ಲಿ ಕಾರ್ಯಕ್ರಮದ ನಿಮಿತ್ತವಾಗಿ ಇದ್ದಾರೆ. ಸೊ ನಾಳೆ ಒಂದು ಗ್ರ್ಯಾಂಡ್ ಬರ್ತ್ಡೇ ಜೊತೆಗೆ ಸಿನಿಮಾ ಮುಹೂರ್ತವೂ ಕೂಡ ಇದೆ. ಮೊದಲ ಸಿನಿಮಾ, ಡೆಬ್ಯೂ ಸಿನಿಮಾ. ಮತ್ತೆ ಊರಿನಲ್ಲಿ ನೀವು ಈ ತರ ನೋಡ್ತಾ ಇರ್ಬೋದು, ದೊಡ್ಡ ದೊಡ್ಡ ಪೋಸ್ಟರ್ ಗಳನ್ನೆಲ್ಲ ರೆಡಿ ಮಾಡಿದ್ದಾರೆ ಅಭಿಮಾನಿಗಳು. ಅವರ ಒಂದು ಊರು ಪ್ರತಿಯೊಂದು ಕಡೆ ಕೂಡ ಎಲ್ಲ ಮನೆ ಹತ್ರ ಎಲ್ಲ ಲೈಟ್ ಕಂಬಕ್ಕೆಲ್ಲ ಈ ಬೋರ್ಡ್ ಗಳನ್ನ ಹಾಕಿದ್ದಾರೆ. ಗಿಲ್ಲಿ ನಟನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಮನೆ ಹತ್ರನೂ ಸಹ ಹಾಕಿದ್ದಾರೆ. ಅವರ ತಂದೆ ತಾಯಿಯನ್ನು ಸಹ ಮೀಟ್ ಮಾಡಿದ್ದಾರೆ. ಸೂಪರ್ ಆಗಿ ಅಭಿಮಾನಿಗಳು ಸಂಭ್ರಮಾಚರಣೆ ಊರಿನಲ್ಲೂ ಸಹ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬೆಂಗಳೂರಿನಲ್ಲೂ ಸಹ ಸಿನಿಮಾ ತಂಡದವರ ಜೊತೆಗೆ ಮತ್ತೆ ಅಭಿಮಾನಿಗಳ ಜೊತೆ ಗಿಲ್ಲಿ ಅವರು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಬಹಳಷ್ಟು ಖುಷಿಯಾಗಿದ್ದಾರೆ ಗಿಲ್ಲಿ ನಟ ಅವರು. ಗಿಲ್ಲಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಜಾಸ್ತಿ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ. ಗಿಲ್ಲಿ ಬಹಳಷ್ಟು ಅಭಿಮಾನಿಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಮತ್ತೆ ಅವರ ಒಂದು ವ್ಯಕ್ತಿತ್ವ ಆಗಿರ್ಬೋದು, ಅವರ ಒಂದು ಕೈಂಡ್ ನೇಚರ್ ಎಲ್ರಿಗೂ ಕೂಡ ಇಷ್ಟವಾಗುವಂತದ್ದು. ಸೊ ತಾವೇ ಅದ್ಭುತವಾಗಿ ಕೂಡ ವಿಶ್ ಮಾಡೋದನ್ನ ಮರಿಬೇಡಿ. ಕಾವ್ಯ ಅವರು ಸಹ ವಿಶ್ ಮಾಡಿದ್ದಾರೆ. ಜೊತೆಗೆ ಕಾವ್ಯ ಅವರು ಸಹ ಹುಟ್ಟುಹಬ್ಬದ ದಿವಸ ಅಂದ್ರೆ ನಾಳೆ ಎಂಟ್ರಿ ಕೊಡುವಂತ ಸಾಧ್ಯತೆ ಇದೆ. ಸಿನಿಮಾ ತಂಡದವರು ನಾಳೆ ಒಟ್ಟಿಗೆ ಎಲ್ಲರೂ ಕೂಡ ಮೀಟ್ ಆಗಿ ಎಲ್ಲರೂ ಕೂಡ ಕೇಕ್ ಕಟ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ವಿಶೇಷವಾದಂತ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಅಲ್ಲಿ ಮುಹೂರ್ತವನ್ನ ಸ್ಟಾರ್ಟ್ ಮಾಡ್ತಾರೆ. ಬಹಳಷ್ಟು ಖುಷಿಯಾಗಿದ್ದಾರೆ ಗಿಲ್ಲಿ ನಟ ಅವರು, ಎಕ್ಸೈಟೆಡ್ ಆಗಿದ್ದಾರೆ. ಮತ್ತೆ ನರ್ವಸ್ ಟೆನ್ಷನ್ ಕೂಡ ಇದೆ. ಯಾಕಂದ್ರೆ ಮೊದಲ ಸಿನಿಮಾ ಬೇರೆ, ಮೊದಲ ಸಿನಿಮಾದ ಒಂದು ಗ್ರ್ಯಾಂಡ್ ಶೂಟಿಂಗ್ ಕೂಡ ಆರಂಭವಾಗುತ್ತೆ. ಯಾವ ರೀತಿ ಫೇಸ್ ಮಾಡ್ತಾರೆ, ಮತ್ತೆ ಹೀರೋಯಿನ್ ಶ್ರೀಲೀಲಾ ಅಂತ ಬೇರೆ ಹೇಳ್ತಾ ಇದ್ದಾರೆ. ಅದು ಯಾವ ರೀತಿ ಇರುತ್ತಾರೆ, ಅದು ಬಾಂಡಿಂಗ್ ಯಾವ ರೀತಿ ಇರುತ್ತೆ, ಎಲ್ಲವನ್ನೂ ಕೂಡ ಕಾದು ನೋಡಬೇಕು.